ಭಾಳ ಖುಷಿಯಾಗುತ್ತೆ. ನಾನು ಆಕಸ್ಮಿಕವಾಗಿ ನನಗೆ ಅನಂತು ಅವರು ಇನ್ವೈಟ್ ಮಾಡಿದ್ರು, ಚಿಲ್ಲಿ ಚಿಕನ್ ಅಂತ ಒಂದು ಸಿನಿಮಾ ಇದೆ ಅಂತ ಅಂದ್ಬಿಟ್ಟು. ನನಗೆ ವಾಟ್ಸಪ್ಪಲ್ಲೂ ಬಂದಿತ್ತು. ನಾನು ಹೋಗಬೇಕೋ ಬೇಡವಾ, ಯಾಕೆಂದ್ರೆ ಸುಮಾರು ಸಿನಿಮಾಗಳು ನೋಡಿ ಸಮಯ ವ್ಯರ್ಥ ಆಗುತ್ತೋ ನನಗೆ ಉಪಯೋಗ ಆಗುತ್ತೋ ಅಂತ ಅನ್ನೋದು ಪ್ರಶ್ನೆ ಮಾಡಿ ಕೊನೆಗೆ ಬರೋಣ ಅಂತ ಬಂದರೆ ಏನು ಮೋಸ ಇಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಟ್ರೆಂಡ್ ಚೇಂಜ್ ಆಗಬೇಕು. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಿನಿಮಾಗಳಲ್ಲಿ ನಾವೇನು ವಸ್ತುವನ್ನು ನೋಡ್ತೀವಿ, ಮೇಕಿಂಗ್ ನೋಡ್ತೀವಿ. ಆಮೇಲೆ ನಮ್ಮಲ್ಲಿರೋಂಥ ಇನ್ಸಿಡೆಂಟಲ್ ಸಿನಿಮಾನ ಭಾಳಷ್ಟು ದಿನಗಳಿಂದ ನಾವು ಮಾತಾಡ್ತಲೇ ಇದ್ದೀವಿ. ನಮ್ಮಲ್ಲಿ ಇನ್ಸಿಡೆಂಟ್ ಸಿನಿಮಾಗಳು ಜಾಸ್ತಿ ಆಗಬೇಕು, ಹೀರೋ ಓರಿಯೆಂಟೆಡ್ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಹೀರೋ ಓರಿಯೆಂಟೆಡ್ ಇರಲಿ, ಒಂದು ಬದಲಾವಣೆ ಬೇಕು ಅಂತ ಅಂದ್ಬಿಟ್ಟು ಈ ಬದಲಾವಣೆಯನ್ನು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದ್ದೀವಿ. ಜೊತೆಗೆ ಸಮಾಜಕ್ಕೆ ಭಾಳ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕೊಡೋದಕ್ಕೆ ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ. ಅಂತಂದರೆ ಮೋಜು ಮಸ್ತಿ ಮಾಡೋದ್ರ ಜೊತೆಗೆ ಕನಿಷ್ಠ ಜವಾಬ್ದಾರಿ ಇರಬೇಕು. ಅಂದರೆ ಜೊತೆಗೆ ಏನೇ ತಪ್ಪು ಮಾಡಲಿ ನಾವು ಜೀವನದಲ್ಲಿ ಅದಕ್ಕೆ ಸೆಕೆಂಡ್ ಚಾನ್ಸ್ ಅಂತ ಅನ್ನೋದು ಒಂದು ಮಾತಿದೆ. ಎರಡನೇ ಬದುಕನ್ನು ನಾವು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇದೊಂದು ಸೂಕ್ತವಾದಂಥ ಒಂದು ಸಂದೇಶ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿದೆ. ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ, ನನಗೆ ಭಾಳ ಖುಷಿಯಾಯಿತು. ನನ್ನ ಸಮಯ ವ್ಯರ್ಥ ಆಗಿಲ್ಲ. ಒಂದು ಒಳ್ಳೆ ಸಿನಿಮಾದ ಮಧ್ಯೆ ಹೊಸ ಹುಡುಗರ ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಮೂಡಿಬಂದಿದೆ. ಚಿಲ್ಲಿ ಚಿಕನ್ ಸಕ್ಸಸ್ ಆಗಲಿ, ಯಶಸ್ವಿಯಾಗಲಿ, ಇಂಥ ಹೆಚ್ಚಿನ ಸಿನಿಮಾಗಳು, ಹೆಚ್ಚಿನ ಪ್ರಯೋಗಗಳಾಗಲಿ, ಹೊಸ ಹೊಸ ಮುಖಗಳು ಬರಲಿ, ಜೊತೆಗೆ ನಮ್ಮಂಥ ಹಳೆ ಕಲಾವಿದರನ್ನು ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಅನ್ನೋದು ಒಂದು ಸ್ವಾರ್ಥದ ಮಾತು ಕೂಡ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಬಟ್ ಇಟ್ಸ್ ಎ ಗುಡ್ ಪ್ರೆಸೆಂಟೇಷನ್. ಪ್ರಾಡಕ್ಟು ಚೆನ್ನಾಗಿದೆ, ಪ್ರೆಸೆಂಟೇಷನು ಎಲ್ಲ ರೀತಿಯ ಸರ್ವತೋಮುಖವಾಗಿ ಈ ಸಿನಿಮಾ ಅದ್ಭುತವಾದಂಥ ಪ್ರಾಡಕ್ಟು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಡೆಫಿನೆಟ್ಲಿ ಇಟ್ ವಿಲ್ ಮಾರ್ಕೆಟ್. ನಮಸ್ತೆ, ನನ್ನ ಮಾತು ಇಷ್ಟೇ. ನಮಸ್ಕಾರ. ಚಿಲ್ಲಿ ಚಿಕನ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಹೊಸ ಫ್ರೆಶ್ ಕಂಟೆಂಟ್ ಅಂತ ಹೇಳ್ಬೋದು. ಒಂದು ಹೊಸತನ ಇದೆ, ಫ್ರೆಶ್ನೆಸ್ ಇದೆ ಸಿನಿಮಾಲಿ. ಯಾಕೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಕಮ್ಯುನಿಟಿ ಬಗ್ಗೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು. ಅದೇ ಆ್ಯಕ್ಟರ್ಗಳು ಕನ್ನಡ ಮಾತಾಡ್ತಾರೆ. ಎಲ್ಲರೂ ಹೇಳ್ತಿರಲ್ಲ ಬೇರೆ ಊರಿಂದ ಬರ್ತಾರೆ, ಕನ್ನಡ ಮಾತಾಡಲ್ಲ ಅಂತ. ಸೊ ಈ ಸಿನಿಮಾದಲ್ಲಿ ಕನ್ನಡ ಮಾತಾಡಿದ್ದಾರೆ. ಕನ್ನಡದ ಸಿನಿಮಾ ಇದು. ಸೊ ದಯವಿಟ್ಟು ಬಂದು ನೋಡಿ. ತುಂಬ ರಿಫ್ರೆಶಿಂಗ್ ಆಗಿದೆ. ಅವರ ಒಂದು ಲೈಫ್ ಬಗ್ಗೆ, ಅವರ ಒಂದು ಜರ್ನಿ ಬಗ್ಗೆ ಎಷ್ಟೇ ಕಷ್ಟ ಇದ್ದರೂ ಒಂದು ಹ್ಯೂಮರಸ್ ವೇಯಲ್ಲಿ ಹೇಳಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಹಾರ್ಟ್ ಟಚಿಂಗ್ ಆಗಿದೆ. ಲವ್ಲಿ ಫಿಲಮ್ ಟು ವಾಚ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾನು ಚಿಲ್ಲಿ ಚಿಕನ್ ಮೂವಿನ ನೋಡ್ಕೊಂಡು ಬಂದೆ. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಏನು ಚಿಲ್ಲಿ ಚಿಕನ್ಗೆ ಅವ್ರು ಹಾಕಿರ್ತಾರೆ, ಆ ಸ್ಪೈಸಿನೆಸ್ಸು, ಆ ಸವರ್ನೆಸ್ಸು, ಅದು ಎಲ್ಲ ಥರದ ಮಸಾಲೆನೂ ಈ ಸಿನಿಮಾದಲ್ಲಿದೆ. ನಾನು ಏನು ಕೇಳ್ಕೊತೀನಿ ಅಂತಂದರೆ, ಇದೊಂದು ಕನ್ನಡ ಸಿನಿಮಾ, ಇದೊಂದು ಒಳ್ಳೆಯ ಪ್ರಯತ್ನ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಥರ ಒಂದು ಒಳ್ಳೆ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಎಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ. ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ. ಇದೊಂದು ಹೊಸ ಪ್ರಯತ್ನಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಚಿಲ್ಲಿ ಚಿಕನ್ ಚಿತ್ರ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ನಾನು ಈಗಷ್ಟೇ ಮಾತಾಡ್ತಿದ್ದೆ, ಬೆಂಗಳೂರು ಅನ್ನೋ ನಗರ ಎಲ್ಲರನ್ನೂ ಸ್ವಾಗತಿಸುತ್ತೆ. ಎಲ್ಲ ಥರ ಜನವನ್ನು ಕೂಡ ಅದು ಆದರದಿಂದ ಸ್ವಾಗತಿಸಿ ಒಂದು ನೆಲೆಯನ್ನು ಹುಟ್ಟುಹಾಕತ್ತೆ. ಸೊ ಚಿಲ್ಲಿ ಚಿಕನ್ನಲ್ಲೂ ಕೂಡ ನಾವು ನೋಡಿದಾಗ ಸಾಕಷ್ಟು ಇಮಿಗ್ರೆಂಟ್ಸು ಹೊರ ಜಾಗದಿಂದ ಒಂದು ಸ್ಟೇಟಿಂದ ಬಂದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ಕಂಡುಕೋತಾರೆ. ಆ್ಯಂಡ್ ನಾವು ಯಾವಾಗಲೂ ಬೆಂಗಳೂರು ನಮ್ಮ ನಗರ, ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ. ಆದರೆ ನಾವು ಈ ಥರ ಒಬ್ಬ ಇಮಿಗ್ರೆಂಟ್ಸಿನ ಒಂದು ಪರ್ಸ್ಪೆಕ್ಟಿವಿಂದ ಬೆಂಗಳೂರನ್ನ ನೋಡೋಕ್ಕೆ ಸಾಧ್ಯನಾ, ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಟೇಸ್ಟು ಚಿಲ್ಲಿ ಚಿಕನ್ನಲ್ಲಿ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ. ಇನ್ಫ್ಯಾಕ್ಟ್ ನಾರ್ತ್ ಈಸ್ಟ್ ಇಮಿಗ್ರೆಂಟ್ಸ್ ನಾವು ಹೆಚ್ಚಾಗಿ ನೋಡ್ತೀವಿ ನಮ್ಮ ಒಂದು ನಗರದಲ್ಲಿ. ರೆಸ್ಟೋರೆಂಟ್ಸಲ್ಲಿರಬಹುದು ಅಥವಾ ಬ್ಯೂಟಿ ಪಾರ್ಲರ್ ಇರಬಹುದು. ಈ ಒಂದು ವರ್ಗದ ಜನಾಂಗದ ಬಗ್ಗೆ ಈ ಒಂದು ಸಿನಿಮಾ ಕುರಿತಾಗಿರೋದ್ರಿಂದ
ತುಂಬ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ. ಅವರ ಒಂದು ಕಣ್ಣಿನಲ್ಲಿ ನಮ್ಮ ಬೆಂಗಳೂರನ್ನು ನೋಡಿದ್ರೆ ಹೇಗಿರುತ್ತೆ, ಜೀವನವನ್ನು ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ತುಣುಕು ಒಂದು ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಐ ಕಂಗ್ರ್ಯಾಚುಲೇಟ್ ದ ಕಾಸ್ಟ್ ಆ್ಯಂಡ್ ಕ್ರೂ ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಸೊಗಸಾಗಿ ಬಂದಿದೆ. ಸಿದ್ಧಾಂತ್ ಸುಂದರ್ ಅವರು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಕನ್ನಡ ಚಿತ್ರ ಚಿಲ್ಲಿ ಚಿಕನ್ನ ನೋಡಿ ನಿಮಗೂ ಕೂಡ ಒಂದು ಬೇರೆ ಟೇಸ್ಟೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಅದ್ಭುತವಾದಂತಹ ಒಂದು ಸಿನಿಮಾ. ಆ್ಯಕ್ಚುಲಿ ಶೃಂಗ ಅವರ ನಟನೆ 1920-21 ಅನ್ನುವಂಥ ಒಂದು ಚಿತ್ರದ ಮೂಲಕ ಗೊತ್ತಾಗಿತ್ತು. ಆ್ಯಂಡ್ ಚಿಲ್ಲಿ ಚಿಕನ್ ಸಿನಿಮಾ ಅಂತ ಬಂದಾಗ ಇಟ್ ಈಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟು. ಇಲ್ಲಿರೋರು ಅರ್ಥ ಮಾಡ್ಕೋಬೇಕು, ಕೆಲವೊಂದು ಕಡೆ ಸಿಂಪತೈಸ್ ಮಾಡ್ಕೋಬೇಕು. ಆ್ಯಂಡ್ ಈ ಥರದ ಒಂದು ಹೊಸ ಸಿನಿಮಾ, ಹೊಸ ಪ್ರಯತ್ನ ಆ್ಯಕ್ಚುಲಿ ಈ ಥರ ಜಾನರ್ ಎಲ್ಲಿ ಮಾಡಿದ್ದಾರೆ. ಸೊ ಇಂಥ ಸಿನಿಮಾಗಳನ್ನು ಎನ್ಕರೇಜ್ ಮಾಡಬೇಕು. ಅದು ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಷನ್ ಅಂತ ಬಂದಾಗ ಸಿದ್ಧಾಂತ್ ಸುಂದರ್ ಅಂತ ನಿಮ್ಗೆ ಜ್ಞಾಪಕ ಆದರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಲ್ಲಿ ನಾ ಈ ಸಂಜೆಗೆ ಹಾಡನ್ನು ಹಾಡಿದಂತಹ ಸಿದ್ಧಾಂತ್ ಸುಂದರು ಇಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದ್ಭುತವಾದಂತಹ ಬ್ರಿಲಿಯಂಟ್ ಸಾಂಗ್ಸ್ ಇದೆ ಆ್ಯಂಡ್ ಇಟ್ ಇಸ್ ಸಚ್ ಅ ಫೀಲ್ ಗುಡ್ ಸಿನಿಮಾ. ಸೊ ಐ ಜೆನ್ಯೂನ್ಲಿ ಫೀಲ್ ಇಟ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ದಯವಿಟ್ಟು ಹೋಗಿ. ಬೆಸ್ಟ್ ಪಾರ್ಟ್ ಏನು ಅಂದರೆ ಈ ಮಣಿಪುರಿ ಆರ್ಟಿಸ್ಟ್, ನಾರ್ತ್ ಈಸ್ಟ್ ಆರ್ಟಿಸ್ಟ್ನ ಕರ್ಕೊಂಬಂದು ಕನ್ನಡ ಹೇಳ್ಕೊಟ್ಟು ವರ್ಕ್ಶಾಪೆಲ್ಲ ಮಾಡಿಸಿ ಆಮೇಲೆ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಒಂದು ಟ್ರಿಗರು ಈ ಸಿನಿಮಾ ಹೇಳ್ಕೊಡುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಚಿಲ್ಲಿ ಚಿಕನ್ ಚಿತ್ರ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸಿಂಧು ಶ್ರೀನಿವಾಸ ಮೂರ್ತಿ. ನಾನು ಇತ್ತೀಚೆಗೆ ಆಚಾರ್ ಆ್ಯಂಡ್ ಕೋ ಸಿನಿಮಾನ ಡಿರೆಕ್ಟ್ ಮಾಡಿದ್ದೆ. ಇವಾಗ ತಾನೇ ಚಿಲ್ಲಿ ಚಿಕನ್ ನೋಡ್ಕೊಂಡು ಬಂದಿದ್ದೀವಿ. ಚಿಲ್ಲಿ ಚಿಕನ್ ಆ್ಯಕ್ಚುಲಿ ನಮಗೆ ಬೆಂಗಳೂರಿನ ಒಂದು ಹೊಸ ಸೈಡನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ನಮ್ಮ ಸಿಟಿನಲ್ಲಿ ಎಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ, ಅವ್ರದ್ದು ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಐ ಓಪನರ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ನಾವು ಬೆಂಗಳೂರಲ್ಲಿ ನಾವು ಡೆಲಿವರಿ ಬಾಯ್ಸ್ ಆಗಿ ಅಥವಾ ಸಪೋರ್ಟ್ ಸ್ಟಾಫ್ ಆಗಿ ನಾವು ಸಾಕಷ್ಟು ನೋಡಿದ್ದೀವಿ. ಶೆಫ್ಸ್ ಆಗಿರ್ಬೋದು, ಆ ಥರ ಇರ್ಬೋದು. ಬಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಸತಿ ನಾವು ನೋಡಬೇಕಾಗತ್ತೆ, ಅವ್ರ ಸ್ಟ್ರಗಲ್ಸ್ ಏನಿದೆ, ಅವ್ರ ಜೀವನ ಹೇಗಿದೆ, ನಾವು ಅವ್ರನ್ನ ಇಲ್ಲಿ ಇನ್ನೂ ಎಷ್ಟು ವೆಲ್ಕಮ್ ಮಾಡ್ಬೋದು, ನಮ್ಮ ಸಿಟಿನಲ್ಲಿ ನಮ್ಮವ್ರ ಥರನೇ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಐ ಓಪನರ್ ಅಂತ ನಂಗೆ ಅನಿಸುತ್ತೆ. ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಪ್ರಯತ್ನ. ಸ್ಟೋರಿನ ಮೇಲಿಟ್ಕೊಂಡು ಯಾವುದೇ ಸ್ಟಾರ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ಮನ್ಸಿಗೆ ಮುಟ್ಟತ್ತೆ. ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ನಮಸ್ಕಾರ, ನಾನು ನಿಮ್ಮ MC ಬಿಜು ಹಾಗೂ ನಾನು ಅವರ. ಸೊ ಈಗ ತಾನೇ ಚಿಲ್ಲಿ ಚಿಕನ್ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಒಂದು ವರ್ಡಲ್ಲಿ ಹೇಳಬೇಕು ಅಂತ ಅಂದರೆ ರೆಸ್ಪೆಕ್ಟ್. ರೈಟ್, ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ಗಿಂತ ಇಂಪಾರ್ಟೆಂಟ್ ಏನೂ ಇಲ್ಲ. ಯಾವುದೇ ಊರವನಾಗಿರಲಿ, ಯಾವುದೇ ಕಾಸ್ಟ್ ಆಗಿರಲಿ, ಯಾವುದೇ ಕ್ರೀಡ್ ಆಗಿರಲಿ, ರೇಸ್ ಆಗಿರಲಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಅಂತ ಒಂದು, ಹಾಗೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ನ ತೋರಿಸುವಂಥ ಮೂವಿ. ಈ ಥರದ ಮೂವಿ ಕನ್ನಡದಲ್ಲಿ ಬಂದರೆ ತುಂಬ ಖುಷಿನೇ ನಮಗೆ, ಬಿಕಾಸ್ ಈ ಥರದ ಮೂವಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಓಡಿ ಒಂದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಚಿಲ್ಲಿ ಚಿಕನ್. ಯಾಕಂದರೆ ಇದರಲ್ಲಿ ಭಾಷೆ ಯಾವುದೇ ಆದ್ರೂ, ಊರು ಯಾವುದೇ ಆದ್ರೂ ಕೊನೆಗೆ ನಮ್ಮ ಭಾವನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅವ್ರವ್ರ ರೂಟ್ಸ್, ಅವ್ರವ್ರ ಕಲ್ಚರ್ನ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಎಲ್ಲೇ ಇರಲಿ, ಇದು ನಮ್ಮ ಭಾರತ, ನಾವೆಲ್ಲರೂ ಒಂದಾಗಿರೋದು, ಏನೋ ಆ ಭಾವನೆ ಎಲ್ಲರಲ್ಲೂ ಬರಬೇಕು ಅನ್ನೋದೇ ಇದೊಂದು ಮೆಸೇಜ್ ನಾನು ಕ್ಯಾರಿ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಚಿಲ್ಲಿ ಚಿಕನ್ನ ಸವಿರಿ. ಥ್ಯಾಂಕ್ ಯು. ಈಗಷ್ಟೇ ಚಿಲ್ಲಿ ಚಿಕನ್ ಪ್ರೀಮಿಯರ್ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ಆ್ಯಂಡ್ ತುಂಬ ಎಮೋಷ್ನಲ್ ರೆಸ್ಪಾನ್ಸ್ಗಳು ಬರ್ತಾ ಇದ್ದಾವೆ. ರಿಯಾಕ್ಷನ್ಗಳು ಅಂದರೆ ಫ್ರೆಂಡ್ಸು, ಫ್ಯಾಮಿಲಿ ಜೊತೆಗೆ ಟೆಕ್ನಿಷಿಯನ್ಸು, ಲೈಕ್ ಬಿಗ್ಸ್ ಆಫ್ ದಿ ಇಂಡಸ್ಟ್ರಿ ಎಲ್ಲ ಬಂದು ಇಟ್ಸ್ ಬೀನ್ ಅ ವೆರಿ ಎಮೋಷ್ನಲ್ ರೆಸ್ಪಾನ್ಸ್. ನಮ್ಮ ಸಿನಿಮಾ ಕೊನೆಯಲ್ಲಿ ಜಿಂಪಾ ಅಂತ ಒಂದು ಪಾತ್ರ ಬರುತ್ತೆ. ನಿಜವಾದ ಹೆಸರು ಜಿಂಪಾ. ಅಳ್ತಾ ಇದ್ದ ಪಾಪ. ಸೊ ಐ ಥಿಂಕ್ ನಾವೆಲ್ಲರೂ ಅಟ್ ಒನ್ ಪಾಯಿಂಟ್ ಅಳ್ತಾ ಇದ್ವಿ. ಬಿಕಾಸ್ ಸಚ್ ಅ ಸ್ಪೆಷಲ್ ಫಿಲ್ಮ್, ಒಂದು ಹೊಸ ಥರದ ಫಿಲ್ಮ್ ನಾವು ಹೇಳ್ದಂಗೆ. ಆ್ಯಂಡ್ ಈ ಫಿಲ್ಮ್ ಜರ್ನಿ ನಾವು ಒಟ್ಟಿಗೆ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ವೆರಿ ಸ್ಯಾಡ್ ದಟ್ ಸಮ್ ಆಫ್ ಅವರ್ ಫ್ರೆಂಡ್ಸ್ ಆರ್ ನಾಟ್ ಹಿಯರ್. ಅವ್ರು ಬರೋಕ್ಕಾಗಲಿಲ್ಲ, ಬಟ್ ವಿ ಡೀಪ್ಲಿ ಮಿಸ್ ದೆಮ್. ಆ್ಯಂಡ್ ನೀವೆಲ್ಲರೂ ನೋಡಿದರೆ ಈ ಫಿಲ್ಮ್ನ, ನಿಮಗೆ ಹೇಗೆ ಅನಿಸುತ್ತೆ? ಎಲ್ಲರೂ ಬಂದು ಮಾತಾಡಿದ್ದಾರೆ ಅದ್ರ ಬಗ್ಗೆ, ಅವ್ರಿಗೆ ಹೇಗೆ ಅನಿಸ್ತು ಅದನ್ನೂ ಬಂದು ಮಾತಾಡಿದ್ದಾರೆ. ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸಸ್ ಸಿಗ್ತಾ ಇದೆ. ಇವಾಗೆಲ್ಲ ನಿಮ್ಮ ಕೈನಲ್ಲೇ ಇದೆ. ಇವಾಗ ನಾವು ನಮ್ಮ ಡಿಶ್ ಪ್ರಿಪೇರ್ ಮಾಡಿ ನಿಮ್ಗೆ ಕೊಟ್ಟಿದ್ದೀವಿ.
ಐ ಥಿಂಕ್ ನೆಕ್ಸ್ಟ್ ಈಸ್ ಅಪ್ ಟು ದೆಮ್ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಇಟ್ಸ್ ಸಚ್ ಅ ಪ್ಲೆಷರ್ ಟು ಹ್ಯಾವ್ ಆಲ್ ಆಫ್ ಯು. ನೀವಿಲ್ಲದೆ ನಾವಿಲ್ಲೇ ಐ ಥಿಂಕ್ ನೀವು ಯಾರು ಇಲ್ಲದೆ ನಾವಂತೂ ಖಂಡಿತ ಇಲ್ಲವೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೂನ್ 21ಕ್ಕೆ ನಾಳೆ ಜೂನ್ 21. ನಾಳೆ ಜೂನ್ 21ಕ್ಕೆ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಈಗ ನಮ್ಮ ಕೆಲಸ ಆಯಿತು. ಇಟ್ಸ್ ಅಪ್ ಟು ಯು. ಒಳ್ಳೆ ಡಿಶ್ ಪ್ರಿಪೇರ್ ಮಾಡಿದ್ದೀವಿ ಅಂತ ನಿತ್ಯ ಹೇಳ್ದಂಗೆ ಇಟ್ಸ್ ಫನ್ ಡಿಶ್, ಗುಡ್ ಡಿಶ್. ಸೊ ದಯವಿಟ್ಟು ಬಂದು ಹರಸಿ ಹಾರೈಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. Please excuse me, I will speak in English because I don't know the language of Kannada too well. Maybe next time when I make a Kannada film and I speak here, I will be able to speak better in Kannada. So kindly excuse me. We made this film with a lot of love, and I'm extremely proud of our team, what we've been able to pull off. It's extremely important for a film like this to reach the widest audience possible. So please help spread the word. I believe that we made a good film, and I believe it needs to be watched by as many people as possible. So across Karnataka, across the world, please support, please help, and help make this film a successful one. Thank you so much. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿಮಿ. ಐ ಆಮ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಫಿಲ್ಮ್, ಆ್ಯಂಡ್ I am very excited that it's out here and that you all get to watch it now. The story says so many things and it makes you think, and it means so much to me. It means a lot to all of us. So support a small project, support new faces, new voices. Just please come to theatres and watch it. That's it. Thank you. Please support us. Thank you very much. Thank you for the support, and we have decided to produce this film. She is my wife and executive producer for the film, and likewise this film is very good, and this is Pan India film. We have a crew from Pan India. Because of them only we have made this film, and please support us in this, because we have tried to bring a story from India. Like, to support a story, this kind of story we should always appreciate, and please support us, please. And it was our best decision to produce this movie. Thank you. Thank you. ಈಗಷ್ಟೇ ಚಿಲ್ಲಿ ಚಿಕನ್. Hi. Wow, sorry, I'm No, gate crashing your no. your I think moment. we should do this like an interview. How did you like the film? Oh, you're asking me? Yeah. Oh well, it's something that I think people should watch. Why? Because they're not aware of the other cultures in Bangalore. And surprisingly, Bangalore is such a beautiful, hotspot of all the cultures. And look, you see, I'm here. Yeah. I'm from a completely different culture, as you may have noticed. Yeah. And so I could relate to the manager of the hotel. Right. So ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ಸಿನಿಮಾ ಐ ಥಿಂಕ್ ಬೆಂಗಳೂರು ಒಂದು ಆ್ಯಸ್ ಅ ಸಿಟಿ ನಾವು ತುಂಬ ಜನ ಬೇರೆ ಥರ ಜನ ಇಲ್ಲಿದ್ದಾರೆ, ಆ್ಯಂಡ್ ಎಲ್ಲರದ್ದು ಒಂದು ಕಥೆ ಇರುತ್ತೆ. ಆ ಕಥೆನ ನೀವು ಒಂದು ಆಸ್ಪೆಕ್ಟ್ ನೋಡಬೇಕು ಅಂದರೆ ಈ ಸಿನಿಮಾ ನೋಡಬೇಕು, ಚಿಲ್ಲಿ ಚಿಕನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್? ಹೌದು. ಹೌದು. ತುಂಬ ಕಲ್ಚರ್ ಇಲ್ವಾ ಬೆಂಗಳೂರು ಮೇ? ನಮ್ಮ ಕನ್ನಡ ಸ್ವಲ್ಪ ಪರವಾಗಿಲ್ಲ, ಅವ್ರು ಅಟೆಂಪ್ಟ್ ಮಾಡ್ತಾರೆ. ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬ ಕೆಲಸ ಕನ್ನಡ ಕೆಲಸ ಬೇಕು. ಕೆಲಸ ಬೇಕು. ಓಕೆ, ಎಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.